ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರ ದೇವಾಲಯ ಸ್ವಾಮಿ ಅಪ್ಪ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾದ ದೇವರು ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವಾಲಯಕ್ಕೆ ವಂದನೆ ಅಪ್ಪ. ಪರಲೋಕದಿಂದ ಭೂಲೋಕದಲ್ಲಿರುವ ನಮ್ಮನ್ನು ಪ್ರತಿದಿನ ಪ್ರತಿ ಕ್ಷಣ ನೋಡ್ತಾ ಇದೆಯಪ್ಪ. ನಮ್ಮ ಮಾತುಗಳು, ನಮ್ಮ ಪ್ರಾರ್ಥನೆಗಳು, ನಮ್ಮ ಮೊರೆಗಳನ್ನು ಕೇಳುತ್ತಿರುವ ದೇವರು ನೀನಾಗಿದೆಯಪ್ಪ. ಜೀವವುಳ್ಳ ದೇವರು ನೀನಯ್ಯ. ನಿನಗೆ ಸ್ತೋತ್ರ ಅಪ್ಪ. ಸತ್ಯವುಳ್ಳ ಜೀವವುಳ್ಳ ದೇವರು ನೀನು, ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾರದ ದೇವರು ನೀನಾಗಿದೆಯಪ್ಪ. ನಿನ್ನ ಸ್ತೋತ್ರ ಸ್ವಾಮಿ ಅಪ್ಪ. ನಿನ್ನಲ್ಲಿ ನಂಬಿಕೆ ಇಟ್ಟುಕೊಂಡು ಬಂದಿರುವಂಥ ನಿನ್ನ ಪ್ರಿಯ ಮಕ್ಕಳನ್ನು ಎಲ್ಲರನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಅಪ್ಪ ಈ ದಿನ ದೀಕ್ಷಾ ಸ್ನಾನ ಹೊಂದಿದ ಮಕ್ಕಳನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನಪ್ಪ. ಅವರ ಮುಂದಿನ ಜೀವಮಾನವೆಲ್ಲವೂ ಕೂಡ ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತಾವಪಟ್ಟು ಜೀವಿಸುವಂತೆ, ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ, ಒಳ್ಳೆ ಮಕ್ಕಳಾಗಿ ಜೀವಿಸುವಂತೆ ಅಪ್ಪ ನೀನೇ ಸಹಾಯ ಮಾಡು. ಮತ್ತು ಈಗ ನಿನ್ನ ವಾಕ್ಯೋಪದೇಶ ಮಾಡುತ್ತಿರುವಾಗ ದೀನ ದಾಸಳಾದ ನನ್ನನ್ನು ಮರೆ ಮಾಡಿಕೊಂಡು ಮಾತನಾಡಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಸೇರಿ ಬಂದಿರುವ ನನ್ನನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ ಆಮೆನ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವ ಎಲ್ಲ ದೇವರ ಮಕ್ಕಳಿಗೂ, ದೇವರ ಸೇವಕರಿಗೂ ನನ್ನ ವಂದನೆಗಳು. ತಂದೆ, ಕುಮಾರ, ಪರಿಶುದ್ಧಾತ್ಮ ಏಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ಈಗ ದೀಕ್ಷಾ ಸ್ನಾನ ಹೊಂದಿದ ಮೇಲೆ ಮಕ್ಕಳು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ಒಂದು ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 42ನೇ ವಚನ. ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ 42 ಅಲ್ಲಿ 4 ಅಂಶಗಳಿವೆ ಮಕ್ಕಳೇ, ನೆನ್ಪಿಟ್ಕೋಬೇಕು ಎಲ್ಲರೂ, ಪ್ರತಿಯೊಬ್ಬರು ಕೂಡ. ಈ 4 ಅಂಶಗಳ ಪ್ರಕಾರ ಒಬ್ಬ ಕ್ರೈಸ್ತನು, ಒಬ್ಬ ವಿಶ್ವಾಸಿ, ಯೇಸುವನ್ನು ನಂಬಿದ ಮಗಳು ಈ 4 ತಪ್ಪದೇ ಮಾಡಬೇಕು. ಏನಂತೆ ಮೊದಲನೇದಮ್ಮ? ಇವರು ಅಪೊಸ್ತಲರ ಬೋಧನೆಯನ್ನು ಕೇಳಬೇಕು. ಅಪೊಸ್ತಲರು ಅಂದ್ರೆ ನಾವು ಪಾಸ್ಟರ್ಗಳು. ಚರ್ಚಿಗೆ ಹೋಗಬೇಕು, ಚರ್ಚಲ್ಲಿ ದೇವರ ವಾಕ್ಯ ಹೇಳ್ತಾರೆ. ನಾವೀಗ ಹೇಳ್ತಾ ಇದ್ದೀವಿ ಈ ರೀತಿ ನಾವು ಹೇಳೋ ವಾಕ್ಯವನ್ನು ಈ ರೀತಿ ನೀವು ದೇವರ ಮಕ್ಕಳಾಗಿ ಕೂತ್ಕೊಂಡು ದೇವರ ವಾಕ್ಯ ಕೇಳುವವರು ಆಗಿರಬೇಕು. ಅಂದರೆ ಪುನರುತ್ಥಾನ ದಿನ ಅಂತೇವೆ ನಾವು. ಪ್ರತಿ ಭಾನುವಾರ ಆದಿತ್ಯವಾರ ನಡೆಯುವ ಚರ್ಚ್ಗಳಲ್ಲಿ ನೀವು ಯಾವ ಊರಲ್ಲೇ ಇದ್ರೆ ಎಲ್ಲೇ ಇರೋದು, ಯಾವ ಚರ್ಚ್ ನಿಮ್ಗೆ ಹತ್ತಿರವಾಗಿರ್ತದೆ ನೀವು ಇರೋದ್ರಲ್ಲಿ ಇಲ್ಲಿಗೆ ಬರಬೇಕು ಅಂತಿಲ್ಲ. ನೀವು ಇಲ್ಲಿ ಬಂದಾಗ, ಸೋಮಲಾಪುರಕ್ಕೆ ಬಂದಾಗ ಈ ಚರ್ಚಿಗೆ ಬರ್ತೀರ. ಬೇರೆ ಊರಲ್ಲಿ ಬೇರೆ ಕಡೆ ಇದ್ದಾಗ ನಿಮಗೆ ಹತ್ತಿರ ಇರೋ ಚರ್ಚಿಗೆ ಹೋಗಿ ನೀವು ದೇವರ ವಾಕ್ಯವನ್ನು ಕೇಳಬೇಕು, ಕೇಳ್ತಾ ಇರಬೇಕು ಮಕ್ಕಳೇ. ಚರ್ಚ್ಗೆ ಹೋದರೆ ಚರ್ಚಲ್ಲಿ ಕೇಳ್ರಿ, ಮೊಬೈಲಲ್ಲಿ ಬಂದರೆ ಮೊಬೈಲಲ್ಲಿ ದೇವರ ವಾಕ್ಯ ಕೇಳ್ರಿ, ಯೂಟ್ಯೂಬಲ್ಲಿ ಕೇಳ್ರಿ. ಅನೇಕ ರೀತಿಯಲ್ಲಿ ನಾವು ಬೈಬಲ್ ಓದಿದಾಗ ದೇವರ ವಾಕ್ಯವನ್ನು ತಿಳ್ಕೊಳ್ತೇವೆ. ದೇವರ ವಾಕ್ಯವನ್ನು ಕೇಳುವವರಾಗಿರಬೇಕು. ಎರಡನೇದಮ್ಮ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ. ಸಹೋದರರ ಅನ್ಯೋನ್ಯತೆ ಅಂದರೆ ಸಭೆಯಲ್ಲಿ ಪಾಸ್ಟ್ರು ಮತ್ತು ವಿಶ್ವಾಸಿಗಳು ಇಬ್ಬರ ಮಧ್ಯೆ ಒಂದು ಸಂಬಂಧ ಇರಬೇಕು. ಅನ್ಯೋನ್ಯತೆ ಅಂದರೆ ಹತ್ತಿರದ ಸಂಬಂಧ. ಅಂದರೆ ಈಗ ನೀವು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿವೆ ಅಂತ ನಾವು ಹೇಳ್ತೀವಲ್ಲ, ಈಗ ನಿನಗೆ ಅಪ್ಪ ಅಮ್ಮ ಬೇರೆ ಇದ್ದಾರೆ ಲೋಕದ ರೀತಿಯಲ್ಲಿ, ನಿಮ್ಮನ್ನು ಹುಟ್ಟಿಸ್ತವರು. ನಿನಗೆ ಅಪ್ಪ ಅಮ್ಮ ಬೇರೆ ಇದ್ದಾರೆ, ಹೌದಾ? ನಮ್ಮೆಲ್ಲರಿಗೂ ನಮ್ಮ ಅಪ್ಪ ಅಮ್ಮಗಳು ನಮ್ಮ ಲೋಕದ ರೀತಿಯಲ್ಲಿ ಇದ್ದಾರೆ. ಆದರೆ ಈ ದಿನದಿಂದ ನಮಗೆ ಅಪ್ಪ ಅಮ್ಮ ಎಲ್ಲ ನಮ್ಮ ತಂದೆ ಅಂದರೆ ಪರಲೋಕ ರಾಜ್ಯದಲ್ಲಿರುವ ತಂದೆಯಾದ ದೇವರು, ಆತನ ಮಕ್ಕಳು. ನಾವು ಈಗಾಗಲೇ ವಾಕ್ಯ ಧ್ಯಾನ ಮಾಡಿದ್ವಲ್ಲ, ಯೋಹಾನ ಸುವಾರ್ತೆ 1:12 ವಾಕ್ಯ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಆತನ ಮಕ್ಕಳು, ದೇವರ ಮಕ್ಕಳು ಅಂತ ಅನಿಸ್ಕೊಳ್ತಾರೆ. ದೇವರ ಮಕ್ಕಳಾಗಿ ನಾವು ಎಲ್ಲರೂ ಇಲ್ಲಿಂದ ಇರೋರೆಲ್ಲರೂ ಯಾವ ಊರು, ಯಾಕೆ ಏರಿಯೋ, ಯಾವ ಕುಲ, ಯಾವ ಜಾತಿ, ಬಡವರು, ಶ್ರೀಮಂತರು, ಮೇಲ್ಜಾತಿ, ಕೆಳಜಾತಿ ಎಲ್ಲರೂ ಇರ್ತಾರೆ. ಆದರೆ ನಾವೆಲ್ಲರೂ ಒಂದೇ ದೇವರ ಮಕ್ಕಳು. ಅಪ್ಪ ಏಸಪ್ಪ, ನಾವೆಲ್ಲ ಏಸಪ್ಪನ ಮಕ್ಕಳು. ಅಂದಮೇಲೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ ವಯಸ್ಸಿಗೆ ತಕ್ಕಂಗೆ ನಾವು ಅಂದ್ಕೊಳ್ತೇವಲ್ಲ. ಒಬ್ಬೊಬ್ಬರಿಗೆ ಚಿಕ್ಕಮ್ಮನ ಅಪ್ಪ ಅಮ್ಮನ ವಯಸ್ಸಿಗೆ ತಕ್ಕಂಗೆ ಸಂಬಂಧಗಳನ್ನು ನಾವು ಮಾತಲ್ಲಿ ಹೇಳ್ತೇವೆ. ಇನ್ನೂ ವಯಸ್ಸಾದ ಮುದುಕರಿದ್ರೆ ತಾತ ಅಜ್ಜಿ ಅಂತೀವಿ ಅಲ್ವಾ, ಅವ್ವ ತಾತ ಅಂತೀವಿ. ಹಾಗೆ ಸಂಬಂಧಗಳು ಇರ್ತವೆ, ಇಟ್ಟುಕೊಂಡು ಇರಬೇಕು ನಾವು. ಚರ್ಚಲ್ಲಿರೋರೆಲ್ಲರೂ ನಾವು, ಇದು ಒಂದು ಮನೆ ಇದ್ದಂಗೆ ಚರ್ಚ್. ಈ ಒಂದೇ ಮನೆ ಮಕ್ಕಳು ನಾವೆಲ್ಲ. ಆ ಸಂಬಂಧ ನಮ್ಮಲ್ಲಿ ಇರಬೇಕು. ಅದು ಅನ್ಯೋನ್ಯತೆ ಸಂಬಂಧ. ಅನ್ಯೋನ್ಯವಾಗಿರೋದು ಅಂದರೆ ಹತ್ತಿರವಾಗಿರೋದು, ಒಬ್ರಿಗೊಬ್ಬರು ಇಷ್ಟಪಡೋದು. ಏನೇ ಮಾಡಿದ್ರು ಕೂಡ ಏನು ಮಾಡಬೇಕು? ಪ್ರತಿಯೊಬ್ಬ ಕ್ರೈಸ್ತನಲ್ಲಿ 3 ಗುಣ ಇರಬೇಕು. ಒಂದು, ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು. ಅವ್ರು ಯಾರೇ ಇರಲಿ, ಹೇಗೆ ಇರಲಿ, ಅವ್ರು ರೋಗಿಗಳಾಗಿರಲಿ, ಒಳ್ಳೆಯವರಾಗಿರಲಿ, ಕೆಟ್ಟವರಾಗಿರಲಿ, ಎಂಥವರೇ ಇದ್ದರೂ ಕೂಡ ನಾವೇನು ಮಾಡ್ಬೇಕಂತ ಅವ್ರನ್ನ ಪ್ರೀತಿಸಬೇಕು. ಯಾಕೆ? ಏಸಪ್ಪ ಈ ಲೋಕವನ್ನು ಪ್ರೀತಿಸಿ ನರಮಾನವನಾಗಿ ಪರಲೋಕದಿಂದ
ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಯಾರು ನಮ್ಮನ್ನೆಲ್ಲ ಲೋಕವನ್ನು ಪ್ರೀತಿಸಿದರು. ಯಾವ ರೀತಿ ಪ್ರೀತಿಸಬೇಕಂದ್ರೆ ಅವ್ರು ಹೇಗೆ ಇದ್ರು ಕೂಡ ಅವರನ್ನು ಪ್ರೀತಿಸಿ ನಾವು ಅವ್ರು ಏನಾದರೂ ತಿಳಿದಾರ್ದು ತಪ್ಪು ಮಾಡಿದ್ರೆ ಆ ತಪ್ಪುಗಳನ್ನು ನಾವು ಕ್ಷಮಿಸುವವರಾಗಿರಬೇಕು. ಅದು ಏಸಪ್ಪನ ಗುಣ ಮಕ್ಕಳ. ಏಸಪ್ಪನ ಗುಣ ನಾವು ಹೊಂದಿಕೋಬೇಕು. ಅಷ್ಟೇ ಅಲ್ಲ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡಬೇಕು. ಈಗ ನಿಮಗಾಗಿ ನಾವು, ನಮಗಾಗಿ ನೀವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಪರಲೋಕದಲ್ಲಿರುವಂಥ ದೇವರು ಆ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ ಮಕ್ಕಳೇ. ಆ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾನೆ. ಈಗ ನೋಡಿ, ಸುಮಾರು ವರ್ಷದಿಂದ ನಾವು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ಏನೇ ನಾವು ಅಂದುಕೊಂಡ್ರು ಕೂಡ ಅದಾಗಬೇಕಂದ್ರೆ ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿಲ್ಲ, ಆ ದೇವರ ಕೈಯಲ್ಲಿದೆ. ಆತನ ಸಮಯ ಇವತ್ತು ಆ ಸಮಯ ಬಂದಿದೆ. ಹೌದಮ್ಮ? ಎಷ್ಟೋ ದಿನಗಳಿಂದ ನೀವು ಅಂದ್ಕೊಳ್ತಾ ಇದ್ದೀರಿ, ಏನಪ್ಪ ಆ ಸಮಯ ದೇವರ ಸಮಯ ಇದ್ದಾಗೆ. ಈಗ ಮದುವೆಗಳು ಅಂತೇವೆ ನಾವು, ಮದುವೆ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಹುಡುಗಿಗೆ ಹುಡುಗಾಗಿ ಹುಡುಗಿ ಯಾರು ಅಂತ ಅಲ್ಲಿ ದೇವರೇ ನಿಶ್ಚಯ ಮಾಡಿಬಿಟ್ಟಿರ್ತದಂತೆ. ಹೌದಾ? ಒಂದು ಮಾತಿದೆ, ಏನು? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ಸ್ವರ್ಗದಲ್ಲಿ, ಪರಲೋಕದಲ್ಲಿ ದೇವರು ಇಂಥ ಹುಡುಗಿಗೆ ಇಂಥ ಹುಡುಗ, ಇಂಥ ಹುಡುಗಿಗೆ ಇಂಥ ಹುಡುಗಿ ಅಂತ ನಿಶ್ಚಯ ಮಾಡಿ ಕಳಿಸಿಬಿಟ್ಟಿರ್ತಾರೆ. ಆ ಸಮಯ ಬಂದಾಗ ಜೊತೆ ಆಗೋದು. ನಾವೆಷ್ಟೇ ಪ್ರಯಾಸ ಪಟ್ಟರು ಕೂಡ ಆಗಲ್ಲ ಅದು. ಹಾಗೆ ದೇವರ ಕೃಪೆಯಲ್ಲಿ ಈ ಸಮಯ ಈ ದಿನ ಬಂದಿದೆ, ನಿಮ್ಮನ್ನು ಜೊತೆ ಮಾಡಿದ್ದಾನೆ. ನೀವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯಿಂದ ಇರಬೇಕು. ಮೇಲು ಕೀಳು, ಏನಪ್ಪ ಬಡವರು ಶ್ರೀಮಂತರು, ಅದು ಇದು ಭೇದ ಭಾವ ಏನೂ ಇಲ್ಲ. ಮನುಷ್ಯರು ನಾವೆಲ್ಲರೂ ಅಲ್ವಾ? ಎಲ್ಲರೂ ಮನುಷ್ಯರು. ಎಲ್ಲರ ಮೈಯಲ್ಲಿರೋದು ಅದೇ ರಕ್ತ, ತಿನ್ನೋದು ಅದೇ ಊಟ, ಕುಡಿಯೋದು ಅದೇ ನೀರು, ಉಸಿರಾಡೋದು ಅದೇ ಗಾಳಿ, ಎಲ್ಲ ಒಂದೇ. ಯಾವ ಭೇದ ಭಾವ ಇಲ್ಲ. ಹಾಗೆ ನಾವು ಒಂದಾಗಿ ಅನ್ಯೋನ್ಯತೆಯಿಂದ ಇರಬೇಕು ಅಂತ ವಾಕ್ಯ ಹೇಳ್ತೇನೆ. 2ನೇ ಅಂಶ. 3ನೇ ಅಂಶ ನೋಡಮ್ಮ. ರೊಟ್ಟಿ ಮುರಿಯುವುದರಲ್ಲಿಯೂ ಅಂದರೆ ಪ್ರತಿ ತಿಂಗಳು ನಮ್ಮ ಈ ಚರ್ಚಲ್ಲಿ ತಿಂಗಳಿಗೆ ಮೊದಲನೇ ಭಾನುವಾರ ಬಲ್ಲಾರಾಧನೆ ಅಂತ ಮಾಡ್ತೇವೆ. ಅದನ್ನು ಕನ್ನಡದಲ್ಲಿ ಕರ್ತನ ಮೇಜು ಅಥವಾ ಕರ್ತನ ಭೋಜನ ಅಂತಾರೆ, ತೆಲುಗಲ್ಲಿ ಬಲ್ಲಾರಾಧನೆ ಅಂತಾರೆ. ಅಂದರೆ ಅಲ್ಲಿ ರೊಟ್ಟಿ ಕೊಡ್ತಾರೆ, ಬ್ರೆಡ್ಡು, ಆಮೇಲೆ ದ್ರಾಕ್ಷಾರಸ ಕೊಡ್ತಾರೆ. ಅದು ಏನಂದರೆ ಸಾದೃಶ್ಯ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ನನಗಾಗಿ, ನಿನಗಾಗಿ, ನಮ್ಮೆಲ್ಲರಿಗಾಗಿ ತನ್ನ ಪ್ರಾಣ ಕೊಟ್ಟ. ಯಾವ ರೀತಿ ಕೊಟ್ಟ? ತನ್ನ ದೇಹವನ್ನೇ ಅರ್ಪಿಸಿದ, ತನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ನಮಗಾಗಿ ಸುರಿಸಿದ. ಆತನ ಶಿಲುಬೆ ಮರಣ ಕೊಟ್ಟಾಗ ಆತನ ಹೊಡಿತಾರೆ, ಬಡಿತಾರೆ, ಉಗುಳ್ತಾರೆ, ಮುಳ್ಳಿನ ಕಿರೀಟ ತಲೆ ಮೇಲೆ ಇಡ್ತಾರೆ, ಕೊರಡೆಗಳಿಂದ ಹೊಡಿತಾರೆ. ಅಲ್ಲಿ ಮಾಂಸನೇ ಖಂಡನೆ ಕಿತ್ಕೊಂಡ್ಬರುತ್ತಂತೆ. ಆ ರೀತಿ ಹೊಡಿತಾರೆ. ಕೊರಡೆಗಳು ಅವು ಗುಂಡು ಮತ್ತು ಮುಳ್ಳಿನಿಂದ ಕೂಡಿರ್ತದೆ. ಅದು ಒಂದು ಸಲ ಹೊಡೆದು ತೆಗೆದ್ರೆ ಮಾಂಸ ರಕ್ತನೇ ಕಿತ್ಕೊಂಡ್ಬರುತ್ತಂತೆ. ಆ ರೀತಿ ಹೊಡೆದಾಗ ಏನಾಯಿತು? ಮೈಯಲ್ಲಿರೋ ರಕ್ತ ಸುರಿಯಿತು ಅಲ್ವಾ? ಆತ ತನ್ನ ಪರಿಶುದ್ಧ ರಕ್ತವನ್ನು ನಮಗಾಗಿ, ನಿನಗಾಗಿ ಸುರಿಸಿದ್ದಾನೆ. ಅದನ್ನು ನೆನಪು ಮಾಡಿಕೊಳ್ಬೇಕು. ನನಗಾಗಿ ಏಸಪ್ಪ ಶಿಲುಬೆಯಲ್ಲಿ ಮರಣ ಹೊಂದಿದ, ನನ್ನ ಪಾಪಕ್ಕಾಗಿ, ನನ್ನ ಶಾಪಕ್ಕಾಗಿ, ನನ್ನ ರೋಗಕ್ಕಾಗಿ, ನನ್ನ ಚಿಂತೆಗಾಗಿ, ನನ್ನ ಬಾಧೆಗಾಗಿ ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಕೊಟ್ಟನು ಅನ್ನೋದನ್ನು ನೆನಪು ಮಾಡಿಕೊಳ್ಳೋದಕ್ಕೆ ರೊಟ್ಟಿ ಬ್ರೆಡ್ ಕೊಡ್ತಾರೆ. ಆ ಬ್ರೆಡ್ಡು ಏಸಪ್ಪನ ಮಾಂಸ, ದೇಹ, ಶರೀರ ಅಂತ ನಾವು ಅಂದ್ಕೊಳ್ಬೇಕು. ಆ ದ್ರಾಕ್ಷಾರಸ ಕೊಡ್ತೀವಲ್ಲ, ಅದು ಯೇಸುವಿನ ಪರಿಶುದ್ಧ ರಕ್ತ ಅಂತ ತಿಳ್ಕೊಂಡು ನಾವು ತಿಂಗಳಿಗೊಂದ್ಸಲ ಅದನ್ನು ಸೇವಿಸಬೇಕು. ಕೆಲವು ಕಡೆ ತಿಂಗಳಿಗೊಂದ್ಸಲ ಕೊಡ್ತಾರೆ, ಕೆಲವು ಸಭೆಗಳಲ್ಲಿ, ಕೆಲವು ಊರಲ್ಲಿ ಪ್ರತಿ ವಾರ ಕೊಡ್ತಾರೆ. ನೀವು ಪ್ರತಿ ತಿಂಗಳು ಮೊದಲನೇ ಭಾನುವಾರ ಆಗಲಿ ಅಥವಾ ನಿಮ್ಮ ಮನೆ ಊರು ಹತ್ತಿರದಲ್ಲಿರೋ ಚರ್ಚ್ಗಳಿಗೆ ತಪ್ಪದೆ ಹೋಗಿ ಬಲ್ಲಾರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಈ ದಿನದಿಂದ. ಅದು ಎಲ್ಲರಿಗೂ ಕೊಡಲ್ಲಪ್ಪ, ಬಂದವ್ರಿಗೆಲ್ಲ ಕೊಡಲ್ಲ. ಯಾರು ದೀಕ್ಷಾಸ್ನಾನ ಈ ವ್ಯಾಪ್ತಿಯಲ್ಲಿ ತಗೊಂಡಲ್ಲ, ಬಂದವ್ರು ಮಾತ್ರ ಅದನ್ನು ತಗೋಬೇಕು. ನಿಮಗೆ ಹತ್ತಿರ ಯಾವ ಚರ್ಚ್ ಇದೆಯೋ ಆ ಚರ್ಚ್ಗೆ ಹೋಗ್ರಿ, ಮಾಡಿಕೊಡ್ರಿ. ಅಥವಾ ನಿಮ್ಗೆ ಅನುಕೂಲ ಆದರೆ, ನಿಮ್ಗೆ ಇಷ್ಟ ಇದ್ದರೆ, ದೇವ್ರ ಚಿತ್ತ ಇದ್ದರೆ ಇಲ್ಲಿಗೂ ಬಂದು ಹೋಗ್ಬೋದು. ನೀವು ಎಲ್ಲಿಯಾದರೂ ತೊಗೋಬೋದು, ಆಯಿತಾ? ಬಟ್ ತೊಗೋಬೇಕು. ತಿಂಗಳಿಗೊಂದ್ಸಲ ಬಲ್ಲಾರಾಧನೆ ಪಾಲ್ಗೊಳ್ಳಲೇಬೇಕು. ರೊಟ್ಟಿ ಮುರಿಯೋದಂದ್ರೇನು? ರೊಟ್ಟಿ ದ್ರಾಕ್ಷಾರಸ ತಗೊಳ್ಬೇಕು. ನೆಕ್ಸ್ಟ್ ಅಮ್ಮ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿರಬೇಕು. ನೋಡಿ, ಈ ದಿನದಿಂದ ಪ್ರಾರ್ಥನೆ, ಪ್ರತಿದಿನದ ಪ್ರಾರ್ಥನೆ ಬಹಳ ಥರ ಇದೆ. ಒಂದು, ನೀವು ಎದ್ದು ಕೂಡ ಹಾಸಿಗೆಯಲ್ಲಿ ಕುಳಿತಾಗ ಕಣ್ಣು ಮುಚ್ಚಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕಪ್ಪ. ತಂದೆ ದೇವ, ನಮ್ಮ ಜೀವನದಲ್ಲಿ ಮತ್ತೊಂದು ಹೊಸ ದಿನ ಕೊಟ್ಟಿದ್ದೀಯಪ್ಪ, ನಮ್ಮನ್ನು ಸಜೀವರ ಲೆಕ್ಕದಲ್ಲಿ ಬದುಕಿಸಿಟ್ಟಿದ್ದೀಯಲ್ಲಪ್ಪ, ನಿನಗೆ ಥ್ಯಾಂಕ್ಸ್ ಅಪ್ಪ. ಈ ದಿನ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡು. ನಮ್ಮ ಮಾಡುವ ಕೆಲಸ ಕಾರ್ಯ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಪ್ಪ ಅಂತ ಫಸ್ಟ್ ಎದ್ದು ಹಾಸಿಗೆಯಲ್ಲಿ ಕುಳಿತಾಗ ಪ್ರಾರ್ಥನೆ ಮಾಡಬೇಕು. ಏಸು ರಕ್ತಂ ಜಯಂ ಅಂತ ಅನ್ಕೋಬೇಕು. ಯಾಕಂದರೆ ಯೇಸುವಿನ ರಕ್ತದಲ್ಲಿ ಜಯ.
ಆತ ರಕ್ತ ಸುರಿಸಿದ್ದಕ್ಕೆ ನಾವಿಂದು ಹೀಗೆ ಇದ್ದೇವೆ. ಅದು ಆಮೇಲೆ ದಿನ ಎಲ್ಲ ನೀವೇನಾದ್ರು ಕೆಲಸಕ್ಕೆ ಹೋಗುವಾಗ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಿ, ಅಪ್ಪ ನಾನು ಮಾಡೋ ಕೆಲಸಕ್ಕೆ ಹೋಗುವಾಗ ಬರುವಾಗ ಕಾಯ್ದು ಕಾಪಾಡಪ್ಪ, ನಮ್ಮ ಕೆಲಸದಲ್ಲಿ ಜೊತೆ ಇದ್ದು ಕಾಪಾಡು, ಆ ಕೆಲಸ ಮಾಡೋ ಕೆಲಸಕ್ಕೆ ಬೇಕಾದಂಥ ಜ್ಞಾನ ವಿವೇಕ ನಮಗೆ ಕೊಡು, ನಡೆಸು. ಈಗ ವಿದ್ಯಾಭ್ಯಾಸ ಮಾಡೋ ಮಕ್ಕಳು ವಿದ್ಯಾಬುದ್ಧಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಈಗ ವಿದ್ಯಾಭ್ಯಾಸ ಮುಗಿಸಿದವರು ನಿಮ್ಮಂಥವ್ರು ಯೌವನಸ್ಥರು ಒಳ್ಳೆ ಉದ್ಯೋಗ ದಯಪಾಲಿಸಪ್ಪ ಏಸಪ್ಪ ಅಂತ ದೇವರನ್ನ ನಾವು ಕೇಳ್ಕೊಳ್ಬೇಕು. ಆ ರೀತಿ ನೀವು ಪ್ರಾರ್ಥನೆಗಳು ಮಾಡ್ಕೊಳ್ಬೇಕು. ಊಟ ಮಾಡುವಾಗ ಅಪ್ಪ ಈ ಆಹಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಆಹಾರವನ್ನು ಮುಟ್ಟು ಪರಿಶುದ್ಧಗೊಳಿಸು, ಈ ಆಹಾರವನ್ನು ತಿನ್ನುವ ನಮಗೆ ಆರೋಗ್ಯ ಬಲ ಕೊಟ್ಟು ನಿನ್ನ ಮಕ್ಕಳಾಗಿ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಆಹಾರ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಥ್ಯಾಂಕ್ಸ್ ಅಪ್ಪ ಅಂತ ದೇವರಿಗೆ ಹೇಳಿ ತಿನ್ಬೇಕು. ನಾವು ತಟ್ಟೆಗೆ ಹಾಕಿದ ಕೂಡಲೇ ಕಪ್ಪ ತಿನ್ನೋದೆಲ್ಲ ದೇವರಿಗೆ ಥ್ಯಾಂಕ್ಸ್ ಹೇಳಿ ನಾವು ತಿನ್ನಬೇಕು. ಅರ್ಥ ಆಯ್ತಮ್ಮ? ಊಟ ಮಾಡುವಾಗ, ರಾತ್ರಿ ಮಲಗುವಾಗ ಹಾಸಿಗೆಯಲ್ಲಿ ಕುಳಿತುಕೊಂಡು ಅಥವಾ ಮಲಗೋದಕ್ಕಿಂತ ಮುಂಚೆ ಕುಟುಂಬ ಪ್ರಾರ್ಥನೆ ಅಂತ ಮಾಡ್ಕೊಳ್ಬೇಕು. ಮನೆಯಲ್ಲಿದ್ದವರೆಲ್ಲರೂ ಒಂದು ಕಡೆ ಕೂತ್ಕೊಂಡು ಸ್ವಲ್ಪ ದೇವರ ವಾಕ್ಯ ಓದ್ಕೊಂಡು ಒಂದು ಹಾಡಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮಲಗಬೇಕು. ಏನು ಪ್ರಾರ್ಥನೆ ಮಾಡಬೇಕು ರಾತ್ರಿ ಮಲಗುವಾಗ? ಅಪ್ಪ ತಂದೆ ದೇವ, ಈ ದಿನ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದ್ದೀಯಪ್ಪ, ನಮ್ಮ ಕೆಲಸದಲ್ಲಿ ನಮ್ಮ ಜೊತೆ ಇದ್ದಿ, ಈ ದಿನ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮಲಗುವಾಗ ದಣಿದ ದೇಹಗಳಿಗೆ ವಿಶ್ರಾಂತಿ ಕೊಡಪ್ಪ, ಬೆಳಗಿನ ಜಾವ ಎದ್ದು ಮತ್ತೆ ನಿನ್ನನ್ನು ಸ್ತುತಿಸಿ ಕೊಂಡಾಡೋ ಭಾಗ್ಯ ದಯಪಾಲಿಸು. ಈ ದಿನ ನಾವೇನಾದರೂ ತಿಳಿದೋ ತಿಳಿಯದೋ ಏನಾದರೂ ತಪ್ಪು ಮಾಡಿದರೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮಿಂದ ನಮ್ಮ ಮಾತಿನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ನಮ್ಮನ್ನು ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಮಲಗಬೇಕು ಮಕ್ಕಳೇ. ಇವು ಕನಿಷ್ಠ ಪ್ರಾರ್ಥನೆಗಳು, ಪ್ರತಿದಿನ ಮಾಡಲೇಬೇಕಾದ ಪ್ರಾರ್ಥನೆಗಳು. ಚರ್ಚಿಗೆ ಹೋದಾಗ ಮೊಳಕಾದವರಿ ದೇವರಲ್ಲಿ ವಿಜ್ಞಾಪನೆ ಹೇಳ್ಕೊಟ್ಟು ಪ್ರಾರ್ಥನೆ ಮಾಡಿಕೊಡ್ರಿ. ನಿಮ್ಗೆ ಏನು ಅನಿಸುತ್ತೋ ಹೇಗೆ ಬರುತ್ತೋ ಹಾಗೆ ಪ್ರಾರ್ಥನೆ. ಬರೋದಿಲ್ಲ ಅಂತಂದರೆ ನೀವು ಕಣ್ಣು ಮುಚ್ಕೊಂಡೆ, ಅಪ್ಪ ಏಸಪ್ಪ ಏಸು ರಕ್ತಂ ಜಯ, ನೀನೇ ಕಾಪಾಡಪ್ಪ, ನೀನೇ ನನಗೆಲ್ಲ, ನೀನೇ ನನ್ನ ಸರ್ವಸ್ವ ಅಂತ ಪ್ರಾರ್ಥನೆ ಮಾಡ್ಕೊ. ಆಮೇಲೆ ಚರ್ಚೆಯಲ್ಲಿ ನಡೆಯೋ ಪ್ರಾರ್ಥನೆಗಳು ಬೇರೆ ಬೇರೆ ಪ್ರಾರ್ಥನೆ ಇರ್ತಿರ್ತೇವೆ. ಸಂಡೆ ಆರಾಧನೆ ಇರ್ತದೆ, ಕೆಲವು ಕಡೆ ಶುಕ್ರವಾರ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಕೆಲವು ಕಡೆ ಮಹಿಳೆಯ ಸ್ತ್ರೀಯರ ಕೂಟ ಇರ್ತದೆ, ಯೌವನಸ್ಥರ ಕೂಟ ಇರ್ತದೆ, ಎಲ್ಲರೂ ಮೀಟಿಂಗ್ಗಳಿರ್ತವೆ. ಅಂಥ ಕಡೆ ಹೋಗಿ ನೀವು ದೇವರ ವಾಕ್ಯವನ್ನು ಕೇಳ್ಕೋಬೋದು. ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿರಬೇಕು. ಅರ್ಥ ಆಯ್ತಪ್ಪ ಹೇಳಿದ್ದು? సహవాసంలో ఉండాలా, ప్రార్థన చేసుకోవాలా, అన్యోన్యత కలిసిమెలిసి ఉండాలా, రొట్టి విరుచుట బల్లారాధన ఎందు పాల్గొనాలి. ఇవి 4 అంశాలు మనం చేయాల్సిందే. దేవుని వాక్యం వినాలా, ప్రార్థన చేసుకోవాలా, బల్లారాధన పాల్గొనాలా, దేవుని బిడ్డలు దేవుని సేవకుల సహవాసంలో ఉండాలా. ఈ 4 ಪ್ರತಿ ಒಬ್ಬ ಯೇಸು ಸ್ವಾಮಿ ನಂಬಿದ ಮಗಳು ಮಾಡಲೇಬೇಕಾದದ್ದು. ಇವಿಷ್ಟು ಮಾಡಿದರೆ ನಿಮ್ಗೆ ಆಶೀರ್ವಾದ. ಅರ್ಥ ಆಯ್ತಾ? ರೋಮಾಪುರದವ್ರು 6:23 ಒಂದ್ಸಲ ಓದ್ಬಿಡಮ್ಮ, ಮುಗಿಸ್ಕೊಳ್ಳೋಣ. ರೋಮಾಪುರದವ್ರು 6:23 ಒಂದು ವಾಕ್ಯ ಓದಿ ನಾವು ಮುಗಿಸ್ಕೊಳ್ಳೋಣ. 2 ಅಂಶಗಳು ಮುಖ್ಯವಾಗಿದೆ ಅದರಲ್ಲಿ. ಪಾಪಕ್ಕೆ ಸಂಬಳ ಮರಣ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸುವಿನಲ್ಲಿರುವ ನಿತ್ಯ ಜೀವ. ಆಮೇನ್. ಇದೊಂದೆರಡು ಮಾತು ಹೇಳಿ ನಾನು ಮುಗಿಸ್ತೇನೆ. ಪಾಪಕ್ಕೆ ಸಂಬಳ ಮರಣ. ನಾವೇನಾದರೂ ತಪ್ಪು ಮಾಡಿದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ, ಈಗ ಅಪ್ಪಾಜಿಯವರು ಆಗಲೇ ಹೇಳಿದ್ರು ವಾಕ್ಯ, ದೇವರೊಬ್ಬನೇ, ಆತನನ್ನು ನಾವು ಸತ್ಯದಿಂದ ಬರೆದು ನೋಡಪ್ಪ ವಾಕ್ಯ. దేవుడు ఆత్మ కనుక ఆ దేవుని ఆరాధించేవారు సత్యవంతులను ఆత్మతోనూ ಆರಾಧಿಸಲ್ಲ. ಸತ್ಯದಿಂದಲೂ ಆತ್ಮದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ನಾವು ದೇವರನ್ನು ಆರಾಧಿಸಬೇಕು. ಯಾಕಂದರೆ ಆತನು ಆತ್ಮ ಸ್ವರೂಪನು. ಅದಕ್ಕೆ ಒಂದು ಅದೇ ಇಲ್ಲಿ ಹೇಳ್ತಾರೆ, ಅದನ್ನು ತಪ್ಪಿದರೆ ಈಗ ವಿಗ್ರಹಾರಾಧನೆ, ಪೂಜೆಗಳು, ಗುಡಿ ಗುಂಡಾರಗಳು ನಾವು ತಿರುಗಿರ್ತೇವೆ ಹಿಂದೆ ಎಲ್ಲ. ಈಗ ನಂಬಿ ದೀಕ್ಷಾಸ್ನಾನ ಹೊಂದಿ ಮತ್ತೆ ಆ ರೀತಿ ಮಾಡಿದರೆ ಅದು ಪಾಪ ಮಕ್ಕಳೇ, ತಪ್ಪದು, ದೇವರ ಮಾತಿಗೆ ವಿರೋಧವಾಗಿ. ಆ ರೀತಿ ವಿರೋಧವಾಗಿ ನಡ್ಕೊಂಡ್ರೆ ಅದಕ್ಕೆ ಸಂಬಳ ಏನಂತೆ? ಮರಣ. ಅಂದರೆ ಏನಾದರೂ ಕೆಲಸ ಮಾಡಿದರೆ ಕೂಲಿ ಕೊಡ್ತಾರಲ್ಲಪ್ಪ, ಬೆಳಗಿಂದ ಸಾಯಂಕಾಲ ಮಾಡಿದರೆ ದಿನ ಕೂಲಿ ಕೊಡ್ತಾರೆ, ವಾರದ ಕೂಲಿ ಕೊಡ್ತಾರೆ, ತಿಂಗಳ ಸಂಬಳ ಬರ್ತದೆ, ಸ್ಯಾಲ್ರಿ. ಆ ರೀತಿ ನೀನು ಏನು ಕೆಲಸ ಮಾಡ್ತೇವೆ ಕೆಲಸಕ್ಕೆ ತಕ್ಕ ಸಂಬಳ ಸಿಗ್ತದೆ. ಹಾಗೆ ಪಾಪ ಅನ್ನೋ ಕೆಲಸ ಮಾಡಿದರೆ ಅದಕ್ಕೆ ಸಂಬಳ ಮರಣ. ಮರಣ ಅಂದರೆ ಅದು ನರಕನೇ. ನರಕಕ್ಕೆ ಗ್ಯಾರಂಟಿ ಹೋಗೋದು ಪಾಪ ಮಾಡಿದ್ರು. ಆದರೆ ಮುಂದೆ ಹೋಗೋಣ. ಆದರೆ ಪಾಪಕ್ಕೆ ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನಿತ್ಯ ಜೀವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಸ್ಟ್ ಕೊನೆ ಮಾತು ಏನು ಹೇಳ್ತಾ ಇದೆ ದೇವರ ವಾಕ್ಯ? ಪಾಪಕ್ಕೆ ಸಂಬಳ ಮರಣ, ಆದರೆ ಕ್ರಿಸ್ತ ಯೇಸುವಿನಿಂದ ನಮಗೆ ಸಿಗುವುದು ನಿತ್ಯ ಜೀವ ಅಂತೆ. ಅದು ಫ್ರೀ ಗಿಫ್ಟ್.
ಉಚಿತಾರ್ಥ ವರ, ಫ್ರೀ ಗಿಫ್ಟ್ ಕೊಡ್ತಿದ್ದಾನಂತೆ. ದೇವ್ರು ಏನು ಕೊಡ್ತಿದ್ದಾನೆ ಗಿಫ್ಟು? ಆತನನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿದವರಿಗೆ ಏಸಪ್ಪ ಕೊಡೋ ಗಿಫ್ಟು ನಿತ್ಯ ಜೀವ. ನಿತ್ಯ ಜೀವ ಅಂದರೆ ಇಂಗ್ಲೀಷಲ್ಲಿ ಎಟರ್ನಲ್ ಲೈಫ್ ಅಂತ ಹೇಳ್ತಾರೆ, ತೆಲುಗಿನಲ್ಲಿ ನಿತ್ಯ ಜೀವಮ ಅಂತಲೇ ಹೇಳ್ತಾರೆ. ಆ ನಿತ್ಯ ಜೀವ ಅಂದರೆ ಏನು ಅಂದರೆ ಕ್ರೈಸ್ತರಿಗೆ ಸಾವಿಲ್ಲ. ಕ್ರಿಸ್ತನು ಯೇಸುಸ್ವಾಮಿ ನಂಬಿದವರು ನಾವು ಯಾವಾಗಲೂ ಜೀವಂತವಾಗಿರ್ತಾರಂತೆ. ಹೇಗೆ? ನಿತ್ಯ ಅಂದರೆ ದಿನಾಲು, ಜೀವ ಅಂದರೆ ಜೀವಂತವಾಗಿರೋದು, ಬದುಕಿರೋದು, ನಿತ್ಯ ಬದುಕಿರ್ತಾವಂತೆ, ಸಾವಿಲ್ಲ. ಹೇಗೆ ಸಾವಿಲ್ಲ ಅಂದರೆ ಇದೇ ನಮ್ಮ ಹಿಂಗೆ ಹೇಳ್ತಾರೆ, ಸತ್ರ ತಗೊಂಡೋಗಿ ಮಣ್ಣಾಗ ಹಾಕ್ತಾರೆ. ಹೌದು, ಸಾಯ್ತೀವಿ, ನಮ್ಮ ದೇಹ ಮಣ್ಣಿಗೆ ಹೋಗ್ತದೆ, ಆದರೆ ಆತ್ಮ ಪರಲೋಕಕ್ಕೆ ದೇವರಲ್ಲಿ ಹೋಗಬೇಕು. ಅಂದರೆ ನಾವು ಹೇಗಿರಬೇಕು? ದೇವರ ವಾಕ್ಯದ ಪ್ರಕಾರ ನಡ್ಕೊಂಡು ಪರಿಶುದ್ಧರಾಗಿ, ನಿನ್ನ ನಡೆಯಿಂದಲೂ ನುಡಿಯಿಂದಲೂ, ನಿನ್ನ ಆಲೋಚನೆಯಿಂದಲೂ ಮಕ್ಕಳೇ, ನಿಮ್ಮ ನಡೆ ನುಡಿ, ನಿಮ್ಮ ಮಾತುಗಳು, ನಿಮ್ಮ ಭಾವನೆ, ನಿಮ್ಮ ಹೃದಯ ಶುದ್ಧವಾಗಿರ್ಬೇಕು, ಆಲೋಚನೆ ಶುದ್ಧವಾಗಿರ್ಬೇಕು, ನೀವು ಆಡೋ ಮಾತು ಶುದ್ಧವಾಗಿರಬೇಕು. ನಿಮ್ಮ ನಡೆಯಿಂದ ನುಡಿಯಿಂದ ದೇವರಿಗೆ ಮಹಿಮಕರವಾಗಿ ಇಷ್ಟವಾಗುವಂತೆ ಜೀವಿಸಿದರೆ, ಪರಿಶುದ್ಧರಾಗಿದ್ದರೆ ಆಗ ನಿಮಗೆ ನಿತ್ಯ ಜೀವ ಸಿಗ್ತದೆ. ನಿತ್ಯ ಜೀವ ಅಂದರೆ ಅರ್ಥ ಏನು? ಭೂಲೋಕದಲ್ಲಿ ನಾವು ಬದುಕಿರೋವರೆಗೆ, ಈಗ ನಾವು ಬದುಕಿದ್ದೀವಿ, ಕೂತಿದ್ದೀವಲ್ವಾ, ಈಗ ನಮ್ಮ ಕಣ್ಣಿಗೆ ಕಾಣುವ ದೇವರು, ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಎಲ್ಲೇ ಹೋದರೂ ಬಂದರೂ, ನೀವು ಹೋಗುವಾಗಲೂ ಬರುವಾಗಲೂ ಆತ ನಮ್ಮ ಸಂಗಡ ಇರ್ತಾನೆ. ಈಗ ಮಕ್ಕಳು ಅಷ್ಟು ದೂರದಿಂದ ಊರಿಂದ ಪ್ರಯಾಣ ಮಾಡ್ಕೊಂಡು ಬಂದರೆ ಅಂದರೆ ಆತ್ಮದೇವರು, ಪರಿಶುದ್ಧಾತ್ಮ ದೇವರ ಜೊತೆ ಇದ್ದವ್ರನ್ನ ಕರ್ಕೊಂಡು ಬಂದಿದ್ದಾನೆ. ಮತ್ತೆ ಆತ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಅವರ ಊರಿಗೆ, ಮನೆಗೆ. ಅಂದರೆ ನಮ್ಮ ಕಣ್ಣಿಗೆ ಕಾಣದ ದೇವರು ನಮ್ಮ ಜೊತೆ ಇರೋದರಿಂದ ನಾವು ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ ಇರ್ತೇವೆ ಮಕ್ಕಳು. ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ಸಿಗೋದು ಎಲ್ಲಿ ಇಲ್ಲ. ಎಲ್ಲಿ ಕೊಡ್ಕೊಂಡ್ರೆ ದುಡ್ಡು ಕೊಟ್ಟರೆ ಬರಲ್ಲ, ಅದು ದೇವರ ಸನ್ನಿಧಿಯಲ್ಲಿ ನಮಗೆ ಶಾಂತಿ, ಸಮಾಧಾನ ಸಿಗ್ತದೆ. ಅದನ್ನು ಕೊಡೋ ದೇವರು. ಅದು ನಾವು ಬದುಕಿರುವಾಗ ದೇವರು ನಮ್ಮ ಸಂಗಡ ಇರ್ತಾನೆ. ನಂಬಿಕೆಯನ್ನು ನಂಬಬೇಕು ನಾವು. ಯಾಕೆಂದರೆ ವಾಕ್ಯದಲ್ಲಿ ಬರಲಿದೆ, ಸತ್ಯವೇದ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಇರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಅಂತ ದೇವರು ಹೇಳಿದ್ದಾರೆ. ಈಗ ನಾವು ಸುಮಾರು 10-15 ಜನ ಇದ್ದೇವೆ. ಈಗ ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮ ದೇವರು ಇದ್ದಾನೆ, ಅದು ನಮಗೆ ನಂಬಿಕೆ. ಬದುಕಿದಾಗ ದೇವರು ನಿಮ್ಮ ಜೊತೆ ಇರ್ತಾನೆ. ಸತ್ತ ಮೇಲೆ ದೇಹ ಮಣ್ಣಿಗೆ ಹೋದರೂ ನಮ್ಮ ಆತ್ಮವು ಪರಲೋಕ ರಾಜ್ಯದಲ್ಲಿ ದೇವರ ಜೊತೆ ಇರ್ತದೆ ಮಕ್ಕಳು. ಅರ್ಥ ಆಯ್ತಾ? ಬದುಕಿದಾಗ ದೇವರು ನಮ್ಮ ಜೊತೆ ಇರ್ತಾನೆ. ನಾವು ಸತ್ತ ಮೇಲೆ ನಾವು ದೇವ್ರ ಜೊತೆ ಇರ್ತೇವೆ. ಅದ್ಮೇಲೆ ನಮ್ಮ ಸಾವೆಲ್ಲಿದೆ? ಯಾವಾಗಲೂ ನಾವು ಜೀವಿಸ್ತೇವೆ. ಅದಕ್ಕೆ ಹೇಳಿದ್ದೀವಿ, ಯೇಸುಸ್ವಾಮಿ, ನಾನು ಪುನರುತ್ಥಾನನು, ನನ್ನ ನಂಬಿದವನು ಸತ್ತರೂ ಬದುಕುತ್ತಾನೆ. ಯೋಹಾನ 11:25-26 ವಾಕ್ಯನ ಓದಿದಾಗ ಯೇಸುಸ್ವಾಮಿನ ನಂಬಿದವರು ಸತ್ತರೂ ಬದುಕ್ತಾರೆ. ಅದರ ಸತ್ತರೆ ನಮ್ಮ ಆತ್ಮ ಪರಲೋಕ ರಾಜ್ಯದಲ್ಲಿ ದೇವರ ಜೊತೆ ಇದೆ ಅಂದರೆ ನಾವು ಅಲ್ಲಿ ಬದುಕಿದ್ದೇವೆ ಅಂತ ಅರ್ಥ. ಅರ್ಥ ಆಯ್ತಾ ಮಕ್ಕಳೇ? ನಾವು ಇಲ್ಲಿ ಬದುಕಿರ್ತೇವೆ, ಸತ್ತರೂ ಕೂಡ ಬದುಕಿರ್ತೇವೆ, ನಮಗೆ ಸಾವಿಲ್ಲ. ಅದಕ್ಕೆ ಕ್ರೈಸ್ತರಿಗೆ ಸಾವಿಲ್ಲ. ಸಾವೆಂದರೆ ಭಯ ಇಲ್ಲ. ಈಗ ನೋಡಿ, ನಾವು ಈಗ 75 ತುಂಬಿದೆ, 76ನೇ ವರ್ಷ, ನನಗೆ 67ನೇ ವರ್ಷ. ದೇವರು ನಮಗೆ ತಿರುಗಿಸ್ತಾ ಇದ್ದಾನೆ. 3 ಸಲ ಹಾರ್ಟ್ ಅಟ್ಯಾಕ್ ಆಗಿ ಸೀರಿಯಸ್ ಆದರೂ ಕೂಡ ಮರಣದ ಹಾಸಿಗೆಯಿಂದ ದೇವರು ಎಬ್ಬಿಸಿದ್ದಾನೆ. ನನಗೂ 20-20ರಲ್ಲಿ ಮುಖ ಸೊಟ್ಟಾಗಿ ಮಾತಾಡಲಾರ್ದ ಪರಿಸ್ಥಿತಿ ಆಗಿತ್ತು. ಆದರೆ ದೇವರ ಕೃಪೆ, ಎಲ್ಲರ ಪ್ರಾರ್ಥನೆ, ದೇವರ ಕೃಪೆಯಿಂದ ಮತ್ತೆ ಮುಖ ನೆಟ್ಟಗಾಯಿತು, ಮಾತಾಡೋಂಗಾಯಿತು. ಮತ್ತು ಏಸಪ್ಪನ ಮಾತಾಡಿಕೊಂಡು ಸುವಾರ್ತೆ ಹೇಳ್ಕೊಂಡು ದೇವ್ರ ಸೇವೆ ಮಾಡಿಕೊಂಡು ನಾವು ಇಡೀ ದೇಶ ವಿದೇಶಗಳಲ್ಲಿ ತಿರುಗ್ತಾ ಇದ್ದೀವಿ. ಆತನ ಚಿತ್ತ ಅದು, ಆತನನ್ನು ನಡೆಸ್ತಾನೆ. ಮರಣದ ಹಾಸಿಗೆ ಎಬ್ಬಿಸಿ, ಸಾಯಿ ಇನ್ನೇನು ಆಯಿತು, ಜೀವ ಹೋಯಿತು ಅಂದಾಗ ಮತ್ತೆ ಎಬ್ಬಿಸಿ ಕೂಡಿಸಿದಾನೆ ದೇವರು. ದೇವರಿಗೆ ಸ್ತೋತ್ರ. ಆ ರೀತಿ ಮಕ್ಕಳೇ, ಆತನ ನಂಬಿದರೆ ನಾವು ನಮ್ಮ ಸಾವಂದ್ರೆ ಭಯ ಇಲ್ಲ ನಮಗೆ. ಈಗಲೂ ರೆಡಿ ನಾವು ಸಾಯೋದಕ್ಕೆ, ಎವರ್ ರೆಡಿ. ಯಾಕೆಂದರೆ ಭಯ ಇಲ್ಲ ನಮಗೆ, ಸಂತೋಷ. ಯಾಕೆ? ಎಲ್ಲಿರ್ತೀವಿ ನಾವು ಸತ್ತರೆ? ಪರಲೋಕದಲ್ಲಿ ದೇವ್ರ ಜೊತೆ ಇದ್ದ ಗ್ಯಾರಂಟಿ ನಮಗದು. ಯಾಕೆಂದರೆ ನಾವು ದೇವರ ವಾಕ್ಯ, ಇಲ್ಲಿ ಬೈಬಲಲ್ಲಿ ದೇವ್ರು ಏನು ಹೇಳಿದಾನೋ ಅದರ ಪ್ರಕಾರನೇ ನಾವು ಜೀವಿಸ್ತಾ ಇದ್ದೇವೆ ಮಕ್ಕಳೇ. ಏಸಪ್ಪ ಏನು ಮಾಡಂದಿದ್ದಾನೆ ಅದನ್ನು ಮಾಡ್ತಾ ಇದ್ದೀವಿ, ಏನು ಮಾಡಬೇಡ ಅಂದಿದ್ದೇನೋ ಅದನ್ನು ನಾವು ಮಾಡ್ತಾ ಇಲ್ಲ. ಸುವಾರ್ತೆ ಸಾರಿ ಏನಿದೆ, ಲೋಕದ ಕಟ್ಟ ಕಡೆಗೆ ವಾಕ್ಯ 16 ಓದಿದಲ್ಲ ಸುವಾರ್ತೆ. ಲೋಕದ ಕಟ್ಟ ಕಡೆ ಹೋಗಿ ಸುವಾರ್ತೆ ಸಾರಿದ ಭಾರತ ದೇಶ ಎಲ್ಲ ಹೋಗಿದ್ದೀವಿ, ನೇಪಾಳ ದೇಶಕ್ಕೂ ಹೋಗಿದ್ದೀವಿ, ಬೇರೆ ಬೇರೆ ದೇಶಗಳಲ್ಲಿ ದೇವರು ನಮ್ಮನ್ನು ತನ್ನ ಸೇವೆಗಾಗಿ ಉಪಯೋಗಿಸ್ತಾ ಇದ್ದಾನೆ. ಯಾಕೆಂದರೆ ನಶಿ ಹೋಗುವಂಥ ಆತ್ಮಗಳನ್ನು ದೇವರಲ್ಲಿ ತರಬೇಕು. ನಾವು ದೇವರ ಮಕ್ಕಳಾಗಿದ್ದರೆ ಅವ್ರು ಪರಲೋಕ ಹೊಂದ್ಕೋಬೇಕು, ರಕ್ಷಣೆ ಹೊಂದ್ಕೋಬೇಕು, ಆತ್ಮದ ರಕ್ಷಣೆ ಮಾಡಿಕೊಳ್ಬೇಕು. ಅದಕ್ಕೆ ಮಕ್ಕಳ ಶಾಂತಿ ಸಮಾಧಾನದಿಂದ ನೆಮ್ಮದಿಯಿಂದ ಇರಬೇಕು. ಮುಂದೆ ನೀವು ಕೂಡ ಯವನಸ್ಥರು, ಮದುವೆ ಆಗುವವರು, ಒಂದೇ ಮನಸ್ಸು, ಪ್ರೀತಿ, ನಂಬಿಕೆ, ವಿಶ್ವಾಸ, ನಿತ್ಯ ಜೀವದ ನಿರೀಕ್ಷೆ, ಇವಿಷ್ಟು ಹೊಂದ್ಕೊಂಡು ಜೀವಿಸ್ಬೇಕು. ನೀವು ಏನಮ್ಮ, ಒಬ್ರಿಗೊಬ್ರು ತಪ್ಪು ಮಾಡಿದರೂ ಕೂಡ ಕ್ಷಮಿಸಬೇಕು, ಸಿಟ್ಟಾಗಬಾರ್ದು, ಸೆಟ್ಕೊಳ್ಬಾರ್ದು. ಬಹಳ ಕೆಟ್ಟ ಚಟ ಕೆಲವ್ರಿಗೆ, ಏನು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇರೋದು, ಸಿಟ್ಟಾಗಿ ಸೆಟ್ಕೊಂಡ್ಬಿಡೋದು, ಮಾತು ಬಿಡೋದು, ಊಟ ಬಿಡೋದು. ಇವೆಲ್ಲ ಸಾಮಾನ್ಯವಾಗಿ ಮಾಡ್ತಾರೆ. ಅದನ್ನು ಮಾಡಬೇಡ್ರಿ.
ಟೈಮ್ ಸರಿ ಊಟ ತಿಂಡಿ ಮಾಡಿಕೊಂಡು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ದೇವರ ಮಕ್ಕಳಾಗಿದ್ವಿ. ಅದೇ ಮತ್ತೆ 6:33 ಒಂದು ಓದ್ಬಿಡಮ್ಮ. ಹೋಗ್ತಾ ಇದೆ ಮತ್ತೆ 6:33 ಒಂದು ಓದಿ ಮುಗಿಸ್ಬಿಡೋಣ. ಮೊದಲು ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೆರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆಮೇನ್. ಮೊದಲು ಅಂದರೆ ನಿಮ್ಮ ಜೀವನದಲ್ಲಿ ನಾವಿದ್ದವರೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ಏಸಪ್ಪನಿಗೆ ಕೊಡಬೇಕು. ಗಂಡ ಹೆಂಡತಿಗಲ್ಲ, ಹೆಂಡತಿ ಗಂಡನಿಗಲ್ಲ, ಅಪ್ಪ ಅಮ್ಮ ಮಕ್ಕಳಿಗಲ್ಲ, ಮಕ್ಕಳ ಅಪ್ಪ ಅಮ್ಮಗಲ್ಲ. ಮೊದಲ ಸ್ಥಾನ ಏಸಪ್ಪ. ಏಸಪ್ಪ ನೀನೇ ಎಲ್ಲ, ಆಮೇಲೆ ಎಲ್ಲ ಉಳಿದಿದ್ದು. ಅದೇ ಹೇಳ್ತಾರೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಪರಲೋಕ ರಾಜ್ಯ ಸೇರಬೇಕು. ನೀತಿಗಾಗಿ ಅಂದರೆ ನಾವು ಒಳ್ಳೆಯವರಾಗಿರಬೇಕು ಅನ್ನೋದನ್ನು ನೀವು ಫಸ್ಟ್ ಇಷ್ಟಪಡಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಏನು ಬೇಕೋ ಎಲ್ಲ ಸಿಗ್ತದಂತೆ. ಈಗ ವಿದ್ಯಾಭ್ಯಾಸ ಮುಗಿಸಿದವ್ರಿಗೆ ಏನು ಬೇಕು, ಉದ್ಯೋಗ ಬೇಕು. ಈಗ ನೀವು ಏಸಪ್ಪನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ, ನಂಬಿಕೆ ಏನಿರಲಿ, ಖಂಡಿತ ನಿಮ್ಗೆ ಆದಷ್ಟು ಬೇಗ ಒಳ್ಳೆ ನೌಕರಿಗಳು ದೇವರು ಕೊಡ್ತಾರೆ. ಆ ನಂಬಿಕೆಯಲ್ಲಿ ನಾವಿರಬೇಕಷ್ಟೇ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟು ಪ್ರಾರ್ಥನಾ ಪರರಾಗಿ ಪ್ರಾರ್ಥನಾ ಯೋಧರಾಗಿ ನೀವು ಇರುವುದಾದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮತ್ತು ದೇವರು ಈ వాక్యವನ್ನು నమ్మను నిమ్మను ఆశీర్వదించాలి. ఒక మాట చెప్పి నేను ముగించేస్తాను. ఇన్ని రోజులు మీరు ఎవరు వాళ్ళో ఎవరికి సంబంధించిన వాళ్ళో మనకు తెలియదు, మీకు తెలియదు. ఈరోజు ఈ క్షణం నుండి మీరు యేసు క్రీస్తు బిడ్డలు. ఆమేన్. ఈ సంఘపు బిడ్డలు. ఆమేన్. మీ మంచి చెడు మీ సమస్త విషయంలో మేము ప్రార్థన చేసేవారముగా ఉంటాం. ఆమేన్. మా బిడ్డలు మేము ఆత్మీయ తల్లి, ఆత్మీయ తండ్రి. ఓకే, అమ్మ సునీతమ్మ ఉంది కదా, ఆమె కూడా ఆత్మీయ తల్లి. మీరు పద్ధతి ప్రకారము మీ కుటుంబాల ప్రకారము పెళ్ళి జరిగి దంపతులైతే దేవుని స్తోత్రం, మంచిది. ఎటువంటి పరిస్థితి వస్తుందో మనకు తెలియదు. ఏ పరిస్థితి వచ్చినా, ఎక్కడ ఎవరు మీకు సాయం చేయకపోయినా మా సంఘం మీకు సాయం చేస్తారు. ఆమేన్. ఈ చర్చ్ మీకు సాయం చేస్తుంది. మీరు వచ్చి ప్రభు దగ్గర వేడుకుంటే ప్రభు మీ వివాహం కూడా ఇక్కడే జరిపిస్తాం. జరగాలని దేవుడు చెప్తుంటే ఇక్కడే జరిపిస్తాం. మీరేం చింత చేయద్దు. ఒక్క విషయం, మీకు ఇద్దరికి దేవుడు ఆజ్ఞ ఇచ్చినాడు. భర్తకి ఏమి ఆజ్ఞ ఇచ్చినాడంటే భార్యని ప్రేమించాలి. భార్యకి ఏమి ఆజ్ఞ ఇచ్చినాడంటే భర్తకు లోబడి ఉండాలి. అప్పుడే మీరు సుఖ జీవనం సాగించగలరు కదా. అది దేవుని ఆజ్ఞ. దేవుడు ఏం చెప్తాడు, ఆజ్ఞ అంటే ఏమి? చేయమన్నది చేయాలా, చేయవద్దు అన్నది చేయకూడదు. ఇప్పుడు దేవుడు ఏం చెప్పినాడు? ఆజ్ఞ భార్యని ప్రేమించాలి. కొట్టమన్నాడా? లేదు. భర్తని తిట్టమన్నాడా? లేదు. నేను ఈరోజు రమ్మని ఒక ఇప్పుడు కొట్టరా? కూడా కొట్టలేదు. తిట్లాట్లు లేదమ్మా. 46 సంవత్సరం మా పెళ్ళయి అన్యోన్యంగా ప్రేమంగా మాదిరికరంగా ఉన్నాం. లోకంలో మాదిరికరంగా భార్య భర్తలు అంటే ఇట్లా ఉండాలని 3 సార్లు మాకు అవార్డు ఇచ్చినారు. మేడ్ ఫర్ ఈచ్ అదర్ అని ఒకసారి కాన్ఫరెన్స్లో, ఇంకొకసారి బెస్ట్ కపుల్ అని ఇచ్చినారు. మంచి భార్య భర్త అని మమ్మల్ని పెద్దలు ఆశీర్వదించినారు, అవార్డులు ఇచ్చినారు. అట్లా మీరు కూడా యేసు క్రీస్తుకి సాక్షులుగా జీవించాలి. మంచి దంపతులు అనిపించుకోవాలి కదా. ఒకరు కోపం వచ్చాక ఒకరు తగ్గించుకోవాలా, అనుసరించుకోవాలా, ముందుకి సరిపెట్టుకోవాలి. మనం ప్రతిదాని గొడవ పడకూడదు, సమాధానంగా పోవాలి. హల్లెలూయా. ఎలా పోవాలా? సమాధానంగా. ప్రార్థన మీరు ఎంత ఎక్కువ చేస్తారో అన్ని శోధనలు మీరు జయిస్తారు. దేవుని వాక్యం ఏం చెప్తుందంటే, శోధనను జయించేవాడు ధన్యుడు. మీరు ధన్యులా. ఈ రోజు నుంచి దేవుడు మీకు మంచి భవిష్యత్తు నువ్వును గాక. ఆమేన్. మిమ్మల్ని కాచి కాపాడును గాక. ఆమేన్. మీరిద్దరు మంచి దంపతులుగా ఉండును గాక. ఆమేన్. కళ్ళు మూసుకోండి, ప్రార్థన చేసి మనం ఇంటికి వెళ్ళిపోతాం. కళ్ళు మూసుకోండి. పరిశుద్ధుడా,
దయామయుడా, కరుణామయుడా, కృపామయుడా యేసయ్య, ఈరోజు మీరు ఏర్పాటు చేసి ఇచ్చారు నాయన. మీ ప్రణాళిక, మీ చిత్తంలో నా తండ్రి ప్రియ బిడ్డలు రక్షణ పొందుకోవడానికి మీరు సహాయం చేశారు నాయన. వీరి యొక్క భవిష్యత్తును భవ్యంగా మార్చండి. ఈ బిడ్డలు దంపతులుగా జీవించడానికి సహాయం చేయండి. సమస్తము సాధ్యపరచండి. మనుషులకైతే అసాధ్యము, మీకు ఏది అసాధ్యం లేదు. సమస్తము సాధ్యమే ప్రభు. ప్రియ బిడ్డల్ని, రెండు కుటుంబాలని కోరుకుంటున్నాను నాయన. అవును. ప్రతి ఒక్కరూ కూడా తండ్రి బిడ్డల పైన కనికరించి నాయన వీరి యొక్క జీవితానికి కావలసిన సదుపాయాలు ఏర్పాటు చేసి ఇవ్వడానికి సహాయం చేయండి ప్రభు. నువ్వు రాబోయే రోజుల్లో బిడ్డలు మీరు సాక్షులుగా జీవించడానికి సహాయం చేయండి. వచ్చిన ప్రతి వారిని ఈ బ్యాప్టిజంపై ఎవరైతే సహాయం చేసి ఉంటున్నారో, ఎవరైతే ప్రయాసపడి ఉంటున్నారో, ఎవరైతే ప్రార్థన చేసి ఉంటున్నారో ఆ ప్రియ బిడ్డలను, కుటుంబాలని మీరు దీవించండి, ఆశీర్వదించండి నాయన. విశేషంగా ఈ రెండు కుటుంబాలపై రేఖపరచండి ప్రభా. నైనా వారు ఏకీభవించి ప్రభా ఈ కార్యం జరుపుటకు సాయం చేయండి ప్రభా. రాబోయే రోజుల్లో మేమందరం కూడా ఎత్తపడే సంఘంలో ఉండటకు సాయం చేసినందుకు కృతజ్ఞతలు తెలియజేస్తూ నజరేయుడైన యేసుక్రీస్తు వారి పరిశుద్ధ నామములో అడిగి వేడుకొని పొందున్నాం మా పరమ తండ్రి. తండ్రి అయిన దేవుని ప్రేమ, యేసుక్రీస్తు వారి కృపయు, పరిశుద్ధాత్మ దేవుని సహవాసం, సహాయము, అన్యోన్యత సకల పరిశుద్ధులకును సంఘములకును చేరువచ్చిన మనందరికీ మరి విశేషంగా నాయన ఇద్దరు నాయన బిడ్డలకును ఇప్పుడు ఎల్లప్పుడూ సదాకాలం తోడయుడును గాక. ఆమేన్. 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 ఇప్పుడు బాబుకి పేరు మగ రాజ